ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಶುರು ಮಾಡೋಣ. ಸೊ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ಬೇಕು ಅಂತಿರೋವಂಥದ್ದು ಕುಂಬಳಕಾಯಿ ಪಲ್ಯ. ಸೊ ಈ ಒಂದು ಕುಂಬಳಕಾಯಿ ಪಲ್ಯನ ಯಾವ ರೀತಿ ಮಾಡೋದನ್ನು ಅದನ್ನು ತಿಳಿಸ್ಕೊಡ್ತೀನಿ. ಸೊ ನೋಡಿ, ಅರ್ಧ ಕುಂಬಳಕಾಯಿ ತೊಗೊಂಡಿದ್ದೀನಿ, ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ 3 ಈರುಳ್ಳಿ, ಕರಿಬೇವು, ಕಡಲೆಬೇಳೆ, ಜೀರಿಗೆ, ಒಣಮೆಣಸಿನ್ಕಾಯಿ. ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋಬೋದು. ಬಟ್ ಇಲ್ಲಿ ನಮ್ಮನೆಯವರು ಬೆಳ್ಳುಳ್ಳಿ ತಿಂದೇ ಇರೋ ಕಾರಣ ನಾನು ಬೆಳ್ಳುಳ್ಳಿನ ಹಾಕ್ತಾಯಿಲ್ಲ. ಸೊ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಕುಂಬಳಕಾಯಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ ಆದ ನಂತರ ಕಡಲೆಬೇಳೆ, ನೋಡಿ ಎಣ್ಣೆ ಕಾಯಬೇಕು. ಕಾದ ನಂತರನೇ ನೀವು ಹಾಕೊಳ್ಳಿ. ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಕುಂಬಳಕಾಯಿ ಪಲ್ಯ. ಆ್ಯಕ್ಚುಲಿ ಕುಂಬಳಕಾಯಿ ಪಲ್ಯ ತುಂಬ ಬಾಡಿ ಹೀಟ್ ಆಗಿದೆ ಅಂದಾಗ ನೀವು ಇದನ್ನು ಮಾಡ್ತೀನಿ. ತುಂಬಾ ಕೋಲ್ಡ್ ಇದು. ಸೊ ನಿಮ್ಮ ಬಾಡಿ ಹೀಟ್ ಆಗಿದೆ, ಡಿಹೈಡ್ರೇಟ್ ಆಗಿದೆ ಅಂದಾಗ ಇದರ ಕುಂಬಳಕಾಯಿ ಪಲ್ಯನ ಮಾಡಿ ತಿನ್ನಿ. ಸೊ ಕಡಲೆಬೇಳೆ ಸ್ವಲ್ಪ ಕೆಂಪಗಾಗಲಿ. ಸೊ ನೋಡಿ, ಕಡಲೆಬೇಳೆ ಕೆಂಪಗಾದ್ಮೇಲೆ ಏನಿದೆ ಜೀರಿಗೆ ಹಾಕೊಳ್ಳಿ. ಸೊ ಜೀರಿಗೆ ನೀವು ಯಾವುದೇ ಒಂದು ಐಟಮ್ ಮಾಡಿದ್ರೂ ಸಹ ನೀವು ಹಾಕೋಬೋದು ಪಲ್ಯಗಳಿಗೆ, ಯಾಕಂದರೆ ತುಂಬಾ ಜೀರ್ಣಶಕ್ತಿ ಕೊಡುತ್ತೆ ಜೀರಿಗೆ. ಸೊ ಅದಾದ ನಂತರ ಒಣಮೆಣಸಿನ್ಕಾಯಿ, ಸೊ ಒಣಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಸೊ ಈಗ ಈರುಳ್ಳಿ ಮತ್ತು ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸೋಣ. ನೋಡಿ ಚೆನ್ನಾಗಿ ಕೆಂಪಗಾಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಸೊ ನಾನು ಆಗಲೇ ಹೇಳ್ದಂಗೆ ತುಂಬಾ ಬಾಡಿ ಹೀಟ್ ಆಗಿದೆ ಅಂತ ಹೇಳಿದವರು ಈ ಒಂದು ಕುಂಬಳಕಾಯಿ ಪಲ್ಯನ ಮಾಡ್ತೀನಿ. ತುಂಬಾ ಕೋಲ್ಡ್ ಇದು, ಬಾಡಿಗೆ ತುಂಬಾ ವಿಟಮಿನ್ ಕೊಡುತ್ತೆ ಈ ಒಂದು ಕುಂಬಳಕಾಯಿನ. ಸೊ ನಾವು ಆದಷ್ಟು ಕಮ್ಮಿನೇ ಮಾಡೋದು. ಸೊ ಮಾಡಿದಾಗೆಲ್ಲ ತುಂಬ ಇಷ್ಟಪಟ್ಟೆ ತಿಂತೀವಿ. ಸೊ ಇದು ಸ್ವಲ್ಪ ಫ್ರೈ ಆಗಲಿ. ನಾನು ಆವಾಗಲೇ ಹೇಳಿದೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕುಂಬಳಕಾಯಿನ ಇವಾಗ ಸೇರಿಸೋಣ. ಸೊ ಚೆನ್ನಾಗಿ ಒಂದು ಸೇರಿಸಿ ಕುಂಬಳಕಾಯಿನ ಹಾಕಬೇಕು. ಸೊ ಕುಂಬಳಕಾಯಿ ಹಾಕ ನಂತರ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ಳಿ. ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ನೀವು ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀರಾ, ಈಗ ಸ್ವಲ್ಪ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ನೋಡಿ ಇಷ್ಟು ಉಪ್ಪು. ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಕುಂಬಳಕಾಯಿ ಒಂದು 5 ರಿಂದ 10 ನಿಮಿಷ ಹೀಗೆ ತಟ್ಟೆನ ಕ್ಲೋಸ್ ಮಾಡಿ ಮುಚ್ಚಿಡೋಣ. ಸೊ ಅಷ್ಟರಲ್ಲಿ ಬೆಂದಿರುತ್ತೆ. ಸೊ ಅದಾದ ನಂತರ ಚಪಾತಿಗೆ ರೆಡಿ ಮಾಡ್ಕೊಳ್ಳೋಣ. ಹೀಗೆ ಕಾಯಿ ತುರಿ ಇದೆ, ಕೊತ್ತಂಬರಿ ಸೊಪ್ಪಿದೆ. ಸೊ ಎಲ್ಲ ರೆಡಿಯಾಗಿದೆ. ಸೊ ಇದನ್ನು ಒಂದು 10 ನಿಮಿಷ ತಟ್ಟೆ ಮುಚ್ಚಿ ಬಿಡೋಣ. ಸೊ ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕಾಯಿ ತುರಿ. ಇದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ. ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇನ್ನಷ್ಟು ಕಾಯಿ ತುರಿ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ, ಹೊಸ ರೆಸಿಪಿ ಜೊತೆ ಅಥವಾ ಹೊಸ ವ್ಲಾಗ್ ಜೊತೆ ನಿಮ್ಮನ್ನೆಲ್ಲನೂ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.